ಬರ್ತಾ ಇದೆ, ಬನ್ನಿ ನೋಡೋಣ. ಕೊರೋನಾ ಬಂದರೂ ಮನುಷ್ಯರು ಮಾತ್ರ ಬದುಕೋದನ್ನು ಕಲಿಯಲಿಲ್ಲ ನೋಡಿ. ನೋಟಿನ ಮೇಲೆ ಬರೆದ ಸಾಲುಗಳನ್ನು ನೋಡಿ ದೇಗುಲದ ಸಿಬ್ಬಂದಿಯೇ ಗಾಬರಿಯಾಗಿದ್ದಾರೆ. ಹೌದು, ಇಂಥ ಘಟನೆ ನಡೆದಿರೋದು ಕಲಬುರಗಿಯಲ್ಲಿ. ಅಫ್ಜಲ್ಪುರ ತಾಲೂಕಿನ ಗತ್ತರಗಿ ಗ್ರಾಮದ ಭಾಗ್ಯವಂತಿ ದೇವಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ಭಕ್ತೆಯೊಬ್ಬರು ದೇವಸ್ಥಾನದ ಹುಂಡಿಯಲ್ಲಿ ಹಾಕಿದ ನೋಟಿನ ಮೇಲೆ ನಮ್ಮ ಅತ್ತೆ ಬೇಗ ಸಾಯಬೇಕು ಅಂತ ಬರೆದಿದ್ದಾರೆ. ಇತ್ತೀಚೆಗೆ ದೇಗುಲದ ಹುಂಡಿ ಹಣ ಎಣಿಕೆ ವೇಳೆ ಸಿಬ್ಬಂದಿ ಈ ನೋಟನ್ನು ನೋಡಿ ತಬ್ಬಿಬ್ಬಾಗಿದ್ದಾರೆ. ಭಾಗ್ಯವಂತಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಮಾಡುವಾಗ ಈ 20 ರೂಪಾಯಿ ನೋಟು ಪತ್ತೆಯಾಗಿದೆ. ಸಿಬ್ಬಂದಿ ದೇವಸ್ಥಾನದ ಅಧಿಕಾರಿಗಳ ಗಮನಕ್ಕೆ ತಂದರು. ಇದೀಗ ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಹುಂಡಿಯಲ್ಲಿ ಹಾಕಿದ ನೋಟಿದ ಮೇಲೆ ಆ ಭಕ್ತೆ ನಮ್ಮ ಅತ್ತೆ ಸಾಯಬೇಕು ಅಂತ ಬರೆದಿದ್ದಾರೆ. ದೇವಿ ಹತ್ರ ಹರಕೆ ಹೊತ್ತಿದ್ದಾರೆ. ದೇವರು ದೇವಿ ಎಲ್ಲರನ್ನ ಕಾಪಾಡೋಳು ಅಂತ ನಂಬ್ತಾರೆ. ಆದರೆ ಆ ಕಾಪಾಡೋ ದೇವಿಗೇನೆ ನಮ್ಮ ಅತ್ತೆನ ಸಾಯಿಸು ಅಂತ ಹೇಳಿ ಈ ತಾಯಿ, ಮಹಾತಾಯಿ, ಈ ಒಂದು ಹರಕೆಯನ್ನು ಹೊತ್ತಿದ್ದಾರೆ. ಬಹುಶಃ ಅವ್ರಿಗೂ ಎಷ್ಟು ಸಮಸ್ಯೆ ಆಗುತ್ತೋ ಏನೋ. ಆದರೆ ಅತ್ತೆ ಸೊಸೆ ನಡುವೆ ಹೊಂದಾಣಿಕೆ ಇಲ್ಲ ಅಂತಂದರೆ ಅತ್ತೆ ಸಾಯಬೇಕು ಅಂತೇಳಿ ಸೊಸೆ ಹುಂಡಿಗೆ ನೋಟ ಹರಕೆ ಹೊತ್ತೋದು, ಅಥವಾ ಸೊಸೆ ಸಾಯಬೇಕು ಅಂತ ಅತ್ತೆ ಹರಕೆ ಹೊರೋದು. ಒಬ್ಬ ಮನುಷ್ಯನ ನಡುವೆ, ಇಬ್ಬರು ಮನುಷ್ಯರ ನಡುವೆ ಹೊಂದಾಣಿಕೆ ಸಾಧ್ಯ ಆಗ್ತಾ ಇಲ್ಲ, ಒಳ್ಳೆ ಸಂಬಂಧ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಸಮಾಜ ಏನಾಗಿರಬೇಕು? ಅತ್ತೆ ಮಗನನ್ನು ಅಷ್ಟು ವರ್ಷಗಳ ಕಾಲ ನೋಡಿರ್ತಾಳೆ. ಸೊಸೆ ಬಂದ ತಕ್ಷಣ ಅತ್ತೆ ಮೇಲೆ ತನ್ನ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಹೋದರೆ, ಅಥವಾ ಸೊಸೆ ಬಂದ್ಲು ಅಂತ ಅತ್ತೆ ದಬ್ಬಾಳಿಕೆ ಮಾಡಲಿಕ್ಕೆ ಹೋದರೆ, ಇಂಥ ಒಂದು ಹರಕೆ ಏನಿದೆ ನೋಟಿನ ಮೇಲೆ ಬರೆದು ನನ್ನ ಅತ್ತೆ ಸಾಯಬೇಕು ಅಂತ ಇರೋದು, ಅದನ್ನು ನೋಡಿ ದೇವಸ್ಥಾನ ಸಿಬ್ಬಂದಿ ಗಾಬರಿಯಾಗಿ ಹೋಗಿದ್ದಾರೆ. ಇದೆಂಥ ಹರಕೆಯಪ್ಪ ಅಂತೇಳಿ. ನಮ್ಮ ಅತ್ತೆ ಸಾಯಬೇಕು ಅಂಥೇಳಿ ಬರೆದಿದ್ದಾರೆ ಆ ನೋಟಿನ ಮೇಲೆ. ಇದಾಗಿರೋದು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಗತ್ತರಗಿ ಗ್ರಾಮದ ಭಾಗ್ಯವಂತ ದೇವಿ ದೇವಸ್ಥಾನದಲ್ಲಿ. ಅದನ್ನು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸಿಬ್ಬಂದಿ. ಇನ್ನೇನು ಮಾಡೋಕ್ಕಾಗತ್ತೆ? ಯಾರು ಆ ಸೊಸೆ ಅಂತ ಹುಡ್ಕೊಂಡು ಬುದ್ಧಿ ಹೇಳೋಕ್ಕಾಗತ್ತಾ? ಇಂಥ ಒಂದು ವಿಚಿತ್ರ ಘಟನೆ ನಡೆದಿದೆ ನೋಡಿ.